ನೀನು ಆವಾಗಲೇ ಏನೋ ಹೇಳ್ದೆ ಅಲ್ವಾ? ಏನು ಹೇಳಿದೆ? ಅದೇ ಏನು ಹೇಳು ನೀನು. ಏನು ಹೇಳ್ದೆ ಅಂದ್ರೆ ಅಲ್ಲ ನೀನು ಏನು ಮಾಡ್ತಾ ಇದೀಯ? ಯಾವ್ದ್ರಲ್ಲಿ ಆಗ್ತಾ ಇದೆಯಾ? ರಿವರ್ಸ್ ನನಗೆ ಕ್ವಶನ್ ಕೇಳಿದ್ರೆ ರಿವರ್ಸ್ ನಿಮಗೆ ಕ್ವಶನ್ ಅಂದರೆ ಇವಾಗ ನೀನು ಏನು ಹೇಳಿದೆ ಅಂದರೆ ಅದೇ ನೀನೇನು ಹೇಳ್ದೆ ಅಲ್ಲ ನಾನೇನು ಹೇಳ್ದೆ ಅಂತ. ಅದೇ ನೀನೇ ನೀನೇನು ಹೇಳ್ದೆ ಅಂತ ನೋಡು. ನೀನು ಹೇಳೋದು ಹಿಂಗೆ ಗೊತ್ತಾಗ್ತಿಲ್ಲ. ಸರಿ ಹೇಳು ಏನು? ನೀನು ಹೇಳು. ಅದೇ ನೀನೇನೇ ಮಾಡ್ಕೊಟ್ಟು ತಿಂತೀನಿ ಅಂತ ಹೇಳಿದೆ. ಇವಾಗ ಚೆನ್ನಾಗಿರೋದು ಇರ್ಬೇಕಂತ ಹೇಳಿದ್ದ ನಾನು. ನೀನೇ ತಾನೇ ಹೇಳ್ದೆ ಅವಾಗಲೇ ಘಮ ಘಮ ಅಂತ ಐತೆ. ಘಮ ಘಮ ಅಂತಿದೆ. ಅಡುಗೆ ಎಲ್ಲ ಆಮೇಲೆ ಕೊಡೋದು ಬೇರೆ, ಅಡುಗೆ ಹಾಕಿಂದ ಮುಂಚೆನೇ ತಿನ್ನು ಅಂದರೆ ತಿನ್ನು. ಖಾರ ಇಷ್ಟು ದಿನ ತಿಂದಿಲ್ಲ, ರೂಢಿ ಇಲ್ಲ ನನಗೆ. ನೀನು ಒಂದೇ ಸಲ ಖಾರ ಯಾಕೆ ರೂಢಿ ಇಲ್ಲ? ಎತ್ತದ ತಲೆಗೆ ಖಾರ ಗಾಯಿಸಿ ತುಂಬ ಖಾರ ಮಾಡಿಬಿಟ್ಟಿದೆ. ಯಾಕೆ ರೂಢಿ ಇಲ್ಲ? ಸರಿ ಅದು ತಿಂದೆ ಅಲ್ವಾ? ಇವಾಗ ಇದು ಕೊಡ್ತೀನಿ ತಿನ್ನು. ನೀನೇನು ಹೇಳ್ದೆ? ನಿನಗೆ ಹೇಳಿದ್ ನಾನು ಅಡುಗೆ ಚೆನ್ನಾಗಿ ಮಾಡ್ತೀಯ, ಸ್ಮೆಲ್ ಬರ್ತಾ ಇದೆ. ಅಡುಗೆ ಆದ್ಮೇಲೆ ಕೊಡೋದು ಬೇರೆ, ಅಡುಗೆ ಹಾಕಿದ ಹಸಿ ಹಸಿದೆ ಕೊಡೋದು ಬೇರೆ. ಓಕೆನಾ? ನೀನು ಕಾಡು ಮನುಷ್ಯ ಹಂಗಿದ್ರೆ. ಇದು ಗೈಸ್ ನಮ್ಮ ಮನೇಲಿ ಇರೋ ಪರಿಸ್ಥಿತಿ. ನಾನು ಹೇಳಿದೆ ಅಂದರೆ ಅಡುಗೆ ಚೆನ್ನಾಗಿ ಮಾಡ್ತಾ ಅಂತ ಉಬ್ಬಿಸಿದ್ನಲ್ಲ, ಅದಕ್ಕೆ ಮೇಡಮ್ ಮೇಲೆ ಹೋಗ್ಬಿಟ್ಟು ಫುಲ್ ಮೇಲೆ ಹೋಗ್ಬಿಟ್ಟು ಅಡುಗೆ ಮಾಡೋಕ್ಕಿಂತ ಮುಂಚೆನೇ ನೋಡಿದೆ ಹಸಿದು ಕೊಡೋಕೆ ಹೋಗ್ತಾರೆ. ಇದು ಹಸಿದು ಸರಿ, ಇದು ಕಟ್ ಮಾಡ್ಕೊಳ್ಳ. ಇದು ಒಂದು ಕಟ್ ಆಲ್ರೆಡಿ ಹಾಕಿದೆಲ್ಲ ಅಷ್ಟು ಖಾರ ಆಗಿದೆ. ಮತ್ತಿದು ಏನಕ್ಕೆ ಅಮ್ಮ? ಸಾಕು, ಅದನ್ನೇ ಬೇಕಾದ್ರೆ ಸ್ವಲ್ಪ ಹಾಕಿದ್ರೆ ಮಿಕ್ಸ್ ಮಾಡಿ ಅವು ಚೆನ್ನಾಗಿರುತ್ತೆ. ಕೊತ್ತಂಬರಿ ಚಟ್ನಿ, ಇದು ಅವರೆಕಾಳು ನೆನೆಸಾಕಿರೋದು, ಪಲ್ಯ ನೆನೆಸಾಕಿರೋದು, ಕರಡು, ಆನಿಯನ್ನು ಸೊ ಮಾಡಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಮಾಡೋದಕ್ಕೆ. ಸೊ ಈ ಥರ ಹೆಲ್ತಿಯಾಗಿ ತಿನ್ನಬೇಕು. ಮುದ್ದೆ ಮಾಡಬೇಕಿತ್ತು, ಆದರೆ ನನಗೆ ರೈಸ್ ತಿಂದ್ರೆ ಸ್ಯಾಟಿಸ್ಫೈ, ಅದಕ್ಕೆ ರೈಸ್ ಆಗಿ ಮಾಡಿದ್ದು. ನಿಮ್ಮ ಕಡೆ ಮುದ್ದೆ ತಿಂತಾರೆ, ಎಲ್ಲರೂ ತಿಂತಾರೆ. ನಿಂಗೆ ಯಾಕೆ ಮುದ್ದೆ ಇಷ್ಟ ಆಗಲ್ಲ? ಯಾವಾಗಲೂ ಹಿಂಗೆ ರೈಸ್ ತಿಂತಾರೆ ಅಷ್ಟೇ ನನಗೆ ಇಷ್ಟ. ಹೌದಾ? ಬೇರೆ ಯಾರು ತಿನ್ಸಿದ್ರು ಇಷ್ಟ ಆಗಲ್ಲ? ಯಾರು ಚೆನ್ನಾಗಿ ಮಾಡೋದು ನನಗೆ ಇಷ್ಟ ಇಲ್ಲ. ಮುದ್ದೆ ಚೆನ್ನಾಗಿ ಮಾಡಲ್ವಾ ಅಥವಾ ಏನು ಅಡುಗೆ ಚೆನ್ನಾಗಿ ಮಾಡಲ್ಲ ಅಂತ ಹೇಳ್ತಿದ್ದೆ? ಮುದ್ದೆ ಚೆನ್ನಾಗಿ ಮಾಡೋದು ನಮ್ಮಮ್ಮ ಚೆನ್ನಾಗಿ. ನಾನು ಎಷ್ಟು ಸಾರಿ ಮಾಡ್ಕೊಟ್ಟಿದ್ದೀನಿ, ಎಷ್ಟು ಸಾರಿ ಮಾಡ್ಕೊಟ್ಟಿದ್ದೀನಿ. ಎಲ್ಲ ತಿಂದಿದ್ದಾಳೆ. ಸುಮ್ಮನೆ ಇವಾಗ ಡೈಲಾಗ್ ಹೊಡೆದಿದ್ದಾಳೆ ಅಷ್ಟೇ. ನಿಜ ತಿಂದಿಲ್ಲ ನೀನು? ಇಷ್ಟಪಟ್ಟು ತಿನ್ನೋದು ಹೇಳ್ತಾರೆ. ಇಷ್ಟಪಟ್ಟು ತಾನೇ ತಿಂದಿದ್ಯಾ? ನಾನು ಎಷ್ಟು ಅಷ್ಟೇನು ಇಷ್ಟ ಇಲ್ಲ ಸರ್. ಸುಮ್ಮನೆ ಏನೋ ತಿನ್ಬೇಕಂತ ತಿಂತಾ ಇದೆ ಗೊತ್ತಾ. ಇವತ್ತು ಮ್ಯಾಚ್ ಅದೇ ಮರ್ತೋಗ್ಬಿಟ್ಟಿದ್ದೀನಿ ನಾನು. ನಾರ್ಮಲ್ ಟೆನ್ಷನಲ್ಲಿ, ಆಮೇಲೆ ಟ್ರೈ ಹೊಡೋದು ಟೆನ್ಷನಲ್ಲಿ. 7 o'clock ಸ್ಟಾರ್ಟ್ ಆಗಿದೆ. ಏನು ಹೊಡಿತಾ ಇದ್ದಾರೆ ಅಂದ್ರೆ ಹಬ್ಬ 12 ಅವರ್ಗೆ 170 ಹೊಡೆದು ಬಿಸಾಕಿದ್ದಾರೆ. ಇನ್ನು 8 ಅವರ್ ಇದೆ. ಇನ್ನು 8 ಅವರಲ್ಲಿ ಅವ್ರು ಹೊಡೆಯೋ ರೇಂಜ್ ಒಂದು 100 ಹೊಡೆದ್ರು. ಲಾಸ್ಟ್ ಟೈಮು 250 ಸಮಥಿಂಗ್ 253 ಅಷ್ಟು ಹೊಡೆದಿದ್ರು. ಈ ಸಲ ಒಂದು 282. ತಿನ್ನು, ಟೇಸ್ಟ್ ನೋಡ್ಬಿಟ್ಟು ಹೇಳು ಹೆಂಗಿದೆ ಅಂತ. ನೋಡಿ ಬನ್ನಿ. ಸೊ ಅನ್ನ ಸಾಂಬಾರು ಬೇರೆ. ಇದಕ್ಕೆ ಖಾರಕ್ಕೆ ನೀರು ಹಾಕೊಂತಾರೆ, ಅಂದರೆ ಇದು ಮಾಡಿರೋದು ನೀರು ಹಾಕೊಂಡು ತಿಂತಾರೆ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಯೂಟ್ಯೂಬ್ ನೋಡಿ ಸ್ವಲ್ಪ ಇದು ಹಾಕೋಬೇಕಾ? ಹಾಕೊಂಡಿದ್ದೀನಿ. ಮಸಾಲೆ ಹಾಕೊಂಡು ನೋಡೋಣ ಟೇಸ್ಟು. ಮೆಂತ್ಯ ಕೊತ್ತಂಬರಿ ಚಟ್ನಿ ಅಂತ ಯೂಟ್ಯೂಬಲ್ಲಿ ನೋಡಿ ಅವ್ರು ಹೇಳಿದ್ನಲ್ಲ, ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮಾಡಿರೋದು. ಯೂಟ್ಯೂಬಲ್ಲಿ ಹಾಕ್ತಿದ್ದೀವಿ ನಾವು. ಅದೇನು ಹಂಗೆ ತಿಂತೀಯ? ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಖಾರ ಜಾಸ್ತಿ ಆಗಿದೆ, ಸ್ವಲ್ಪ ಜಾಸ್ತಿ ಖಾರ. ಏನು ಹೆಂಗಿದೆ ಟೇಸ್ಟ್? ಆವಾಗಲೇ ಏನೋ ಡೈಲಾಗ್ ನೋಡಿದ್ರೆ ನೀನು ಏನು ಮಾಡ್ತಾರೆ ಅಂತ ತಿಂತೀನಿ ಹಂಗೆ ಹೆಂಗೆ ಅಂತ. ಅದಕ್ಕೆ ನಾನು ತಿಂತಾ ಇದ್ದೀನಿ ಇವಾಗ. ಚೆನ್ನಾಗಿದೆಯಾ ಇಲ್ವಾ? ಚೆನ್ನಾಗಿದೆ. ನೀನು ಸ್ವಲ್ಪ ಹಸಿಮೆಣಸಿನಕಾಯಿ ಜಾಸ್ತಿ ಹಾಕಿದೀಯಾ? ನಿಮ್ಮೂರ ಸೈಡ್ ಖಾರ ಜಾಸ್ತಿ ಅಲ್ವಾ? ನಮ್ಮೂರ ಸೈಡ್ ಖಾರ ಜಾಸ್ತಿ. ನಾನು ಬೆಂಗಳೂರಿಗೆ ಬಂದು ರೂಢಿನೇ ತಪ್ಪಿಬಿಟ್ಟಿದ್ದೆ ನನಗೆ. ಅಂದರೆ ತುಂಬ ಇಷ್ಟ ಏನ ಖಾರ ಅಂದರೆ ಚಟ್ನಿ. ಖಾರ ಅದೇ ತುಂಬ ಇಷ್ಟ. ಚಟ್ನಿ ಟೈಪು ಖಾರ ಆ ಥರ ಅಂದರೆ ನಂಗೆ ಜಾಸ್ತಿ. ಅದ್ರ ಬದಲು ಸುಮ್ಮನೆ ಹಂಗೆ ತಿಂದ್ಬಿಡು. ಹಸಿಮೆಣಸಿನಕಾಯಿ ತಿಂದ್ಬಿಡು, ಖಾರ ತಿಂದ್ಬಿಡು, ಬಾಯಲ್ಲಿ ಹಾಕೋಬಿಡು. ನೀನು ಮೆಂತ್ಯ ಬೇಡ, ನಾನು ಹೇಳಿದ್ದು ಖಾರ ಟೈಪ್ಸ್ ಅಂದರೆ ಚಟ್ನಿ ಆ ಥರ ಎಲ್ಲ. ಹಾಂ, ತಿಂದು ಹೇಳ್ಬೋದು. ನೀನು ಮಾಡಿದ್ದೀನಿ ಟೆಸ್ಟ್ ಗಾಯ್ಸ್. ಇನ್ನೂ ಬಾಯಿ ಒಳಗೆ ಹೋಗಿಲ್ಲ, ಅವಾಗಲೇ ಅಂದೆ. ಇವಾಗ ಹೇಳು ನೋಡಿ ಖಾರ ಇದ್ದಕ್ಕೆ ಮೇಡಮ್ ಒಂದು ತುತ್ತಿನ ಸಲ ನೀರು ಕುಡಿದಾಳೆ. ಅಟ್ಲೀಸ್ಟ್ ನಾನಾದ್ರೂ ಸ್ವಲ್ಪ ತಿನ್ಬೇಕು ಸರಿನಾ? ಇಷ್ಟು ಹಾಕಬಾರ್ದು, ಒಂದು ಸ್ವಲ್ಪ ಹಾಕಬೇಕು ಖಾರ. ನೋಡಿ 16-17 ಅವರ್ ಅಲ್ಲಿ ಫುಲ್ಲು ಡಲ್ ಆಗಿಬಿಡ್ತು. ಅಲ್ಲೇನಾದ್ರು ವಿಕೆಟ್ ಹೋಗಿಲ್ಲ ಅಂದರೆ ಇಷ್ಟೊತ್ತಿಗೆ ಆರಾಮ 300 ರೀಚ್ ಆಗ್ತಾಯಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಇವಾಗ ಲಾಸ್ಟ್ ಹೊಡಿತಾ 6 ಹೊಡೆದಿದ್ದೇನೆ. ನೋಡೋಣ, ಹೊಡಿಲೇಬೇಕು ಇಂಡಿಯಾ ಹೆಸರು ಕಪ್ಪು. ಸೊ ಮೇಡಮು ಊಟದ ಮೇಲೆ ಬರೋಣ ಅಂತ, ಮೇಲೆ ವಾಕಿಂಗ್ ಹೋಗೋಣ ಅಂತ ಹೇಳಿ ತುಂಬ ದಿನ ಆಗಿತ್ತು ಬಂದ ಮೇಲೆ. ಸೊ ಈಗ ಬಂದಿದ್ದೀವಿ ಮ್ಯಾಚ್ ನೋಡೋಂಗೆ. ಯಾರು ಈ ಸೆಕೆಯಲ್ಲಿ ಮನೇಲಿ ಇರೋಕ್ಕಾಗಿಲ್ಲ ತಿಂದಮೇಲೆ, ಅದಕ್ಕೆ ಒಂದು ರೌಂಡ್ ಹೊಡಿಯೋಣ ಅಂತ ಮೇಲೆ ಬಂದಿದ್ದೀವಿ.
ಚೆನ್ನಾಗಿ ತಿಂದಮೇಲೆ ಯಾವಾಗಲೂ ಒಂದು ವಾಕ್ ಹೋಗ್ಬೇಕಂತೆ, ಆವಾಗಲೇ ಒಂಥರ ಜೀರ್ಣ. ಹಸ್ಬೆಂಡ್ ಹೋಗಿದೆ ಎಲ್ಲ ತಿಂದು 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 ಇಷ್ಟಪ್ಪ ಹೊಟ್ಟೆ ಇದೆ, ಒಂದು 2 ಮಕ್ಕಳು ಹೊಟ್ಟೆ ಒಳಗಡೆ ಇರೋ ಥರ ಇದೆ. ಆದರೆ ನನ್ನ ಸಜೆಷನ್ ತಿಂದಮೇಲೆ ಒಂದು ವಾಕ್ ಹೋದರೆ ರಿಲೀಫ್ ಆಗುತ್ತೆ. ಅದಕ್ಕೆ ಮೇಲೆ ಹೋಗೋಣ ವಾಕ್ ಅಂತ ಬಂದಿದ್ದೀನಿ. ಓವರ್ ಹತ್ರ ಇದ್ದಾಗ ಒಂದು 300 ಹೊಡಿತಾರೆ ಅಂತ ಒಂದು ಓಪ್ ಇತ್ತು. ಆ ಓಪು 15 ಓವರಲ್ಲೇ 3 ವಿಕೆಟ್ ಹೋಗ್ಬಿಡ್ತು. ಮತ್ತು ಆಮೇಲೆ ಇನ್ನೊಂದು ವಿಕೆಟ್ ಹೋಗ್ಬಿಟ್ಟು 4 ವಿಕೆಟ್ ಕಂಟಿನ್ಯೂ ಹೋದ ತಕ್ಷಣವೇ ಇನ್ನೇನು 200 ಕ್ರಾಸ್ ಆಗಿದೆ, ಇನ್ನು 220 ಅಷ್ಟು ಆಗುತ್ತೆ ಅನ್ಕೊಂಡಷ್ಟರಲ್ಲಿ ಇವಾಗ ನೋಡಿದ್ರೆ ಲಾಸ್ಟ್ ಶಿವಮ್ ದುಬೆ 8 ಬಾಲ್ಗೆ 26 ರನ್ ಹೊಡೆದು 255 ಕ್ರಾಸ್ 255 ಸ್ಕೋರ್ ಮಾಡಿದ್ದಾನೆ. ಸೊ ಪರವಾಗಿಲ್ಲ, ಒಳ್ಳೆ ಸ್ಕೋರೇ ಇದೆ, ಬಿಗ್ ಸ್ಕೋರೇ. ಸೊ ನೋಡೋಣ ಯಾವ ರೀತಿ ಹೊಡಿತಾರೆ ಅಪೋಸಿಟ್ ನ್ಯೂಜಿಲ್ಯಾಂಡ್ ಇರೋರು. ಸೊ ಹೊಡಿಲೇಬೇಕು, ಇಂಡಿಯಾ ವಿನ್ ಆಗಲೇಬೇಕು ಗೈಸ್. ಸೊ ಕಂಪ್ನಿಲಿ ಇದ್ದರೆ ವಾಕಿಂಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಕೂದಲೇ ಕೂತ್ಬಿಡಿ. ಸೊ ಮನೆ ಮೇಲೆ ಬಂದರೆ, ಸೊ ಇಲ್ಲಿ ಮನೇಲಿ ಯಾವಾಗಾದ್ರೂ ಇದ್ದರೆ, ಯಾವಾಗ ನಾವು ಮಾರ್ನಿಂಗ್ ಶಿಫ್ಟ್ ನನ್ನ ರಜೆ ಇದ್ದರೆ ಅಥವಾ ಮಧ್ಯಾಹ್ನ ಮೇಲೆ ಮನೇಲಿ ಇದ್ದರೆ ಯಾವಾಗಾದರೂ, ಸೊ ಮಾಮೂಲಿ ಸೊ ಇಲ್ಲಿ ಬಂದು ನೋಡಿ ಒಂಥರ ಚೆನ್ನಾಗಿರುತ್ತೆ ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡಿದಾಗಲೇ ನಾವು ಇವಾಗ ಮೊನ್ನೆ ನಮ್ಮ ಮೇಡಮ್ ಅವ್ರ ಹಾಸ್ಪಿಟ್ಲಲ್ಲಿ ನಮ್ಮ ಮೇಡಮ್ ಕೇಳಿದಂತೆ ಯಾರು ಡಾಕ್ಟ್ರಿಗೆ, ನ್ಯೂಟ್ರಿಷನ್ ಡಯಟಿಷಿಯನ್ ಮೇಡಮು. ಸೊ ಅವ್ರು ಹೇಳಿದೇನೆಂದರೆ, ಸೊ ನನಗೂ ಒಂದು ವರ್ಕೌಟ್ ಆಗಿದೆ, ಸೊ ನೀವು ಅದೇ ಥರ ಮಾಡಿ. ಸೊ ಯಾರಿಗಾದ್ರು ಹೊಟ್ಟೆ ಇರೋರಿಗೆ, ಸೊ ದಪ್ಪ ಆಗ್ತಾ ಇರೋರಿಗೆ ಅವರು ಒಂದು ಅಡ್ವೈಸ್ ಕೊಟ್ಟಿದ್ದಾರೆ. ಸೊ ಅಡ್ವೈಸ್ ನಾನು ನಿಮ್ಗೆ ಹೇಳ್ತೀನಿ ಏನಂದರೆ, ಸೊ ಊಟ ನೈಟ್ ಮೀಲ್ ನಾವೇನು ಮಾಡ್ತೀವಲ್ಲ, ಸೊ ಯಾರೇ ಆಗಿರಲಿ ಹೊಟ್ಟೆ ಇರೋರಿಗೆ ಹೊಟ್ಟೆ ಕರೆಸ್ಬೇಕಂತಂದರೆ ಸೊ ಲಿಮಿಟಲ್ಲಿ ತಿನ್ನಿ. ಅದು ಬಿಫೋರ್ 7ಗಿಂತ, ಓಕೆ, ಬಿಫೋರ್ 7 ಅಂದರೆ ಸಾಯಂಕಾಲ 7 o'clock ಒಳಗಡೆ ಊಟ ಮಾಡಿಬಿಡ್ಬೇಕು. ಆಮೇಲೆ ನೈಟ್ ಏನು ತಿನ್ನೋಂಗಿಲ್ಲ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆ ಮೇಲೆ ಟಿಫಿನ್ ಮಾಡ್ಬೇಕು. ಅಂದರೆ ಅವಾಗ ಮಿನಿಮಮ್ ಅಂದರೆ ಹೊಟ್ಟೆ 8 ಅವರ್ ಮಿನಿಮಮ್ ಹೊಟ್ಟೆ ಅವಾಗ 12 ಅವರ್ ಗ್ಯಾಪ್ ಇರುತ್ತೆ. ಸೊ 12 ಅವರ್ ಗ್ಯಾಪ್ ಇರ್ಬೇಕಾದ್ರೆ ಅವಾಗ ಲೇಟ್ ನೈಟ್ ತಿನ್ನೋದ್ರಿಂದ ಇದು ಹೊಟ್ಟೆ ಬರೋದಿಲ್ಲ ಏನಕ್ಕೆ ಅವರೆಲ್ಲ ಕೇಳಿದಾಗ ನಾನು ಲೇಟ್ ನೈಟ್ಲೆ ಊಟ ಅವೇನು ಮಾಡ್ತೀವಿ. ಸೊ ಮುಂಚೆ ನಾನು ತುಂಬ ಹಂಗೆ ಸೀಸನ್ ಬರೋಷ್ಟರಲ್ಲಿ 10-11 ಗಂಟೆ ಆಗೋದು. ಒಂದೊಂದು ಸಲ ಅಲ್ಲಿ ತಿಂದಿಲ್ಲ ಅಂದರೆ ಮನೇಲಿ ತಿನ್ನಬೇಕಾದ್ರೆ ಮನೆಗೆ ಬರೋಷ್ಟರಲ್ಲಿ 11 ಗಂಟೆ ಆಗೋದು. ಸೊ 11 ಗಂಟೆ ಮೇಲೆ ಊಟ ಮಾಡೋದು, ಅವಾಗ ವಾಕಿಂಗ್ ಮಾಡೋಂಗಿಲ್ಲ ಏನಿಲ್ಲ, ಮತ್ತು ಊಟ ಮಾಡಿ ಸ್ವಲ್ಪ ಹೊತ್ತು ಕೂರೋದು, ಮತ್ತು ಮಲಗಿಬಿಡೋದು. ಸೊ ಹಂಗೆ ಅದು ಹೊಟ್ಟೆ ಅನ್ನೋದು ನನಗೆ ಸೊ ಸ್ಟಮಕ್ ಫ್ಯಾಟ್ ಅನ್ನೋದು ತುಂಬ ಬೆಳೆದ್ಬಿಟ್ಟಿತ್ತು. ಸೊ ಅವ್ರು ಹೇಳಿದೆ ಅಂದರೆ ವರ್ಕೌಟ್ ಆಗುತ್ತೆ, ಇದು ಎಫೆಕ್ಟ್ ಆಗೇ ಆಗುತ್ತೆ, ಸೊ ಟ್ರೈ ಮಾಡಿ ನೋಡಿ ಅಂತೇಳಿ ಹೇಳಿದರು. ಸೊ ಹಂಗಾಗಿ ನಾ ಈಗ ಒಂದು 15 ಡೇಸ್ ಆಯ್ತು ಅನಿಸುತ್ತೆ. 15 ಡೇಸಿಂದ ಹಂಗೆ ಮಾಡ್ತಾಯಿದ್ದೀನಿ. ಮಿಡ್ಲಲ್ಲಿ ಒಂದೊಂದು ದಿನ ಮಿಸ್ ಆಗುತ್ತೆ. ಸೊ ಎಲ್ಲಾದರೂ ಹೊರಗಡೆ ಹೋದಾಗ ಅಲ್ಲಿ ಇಲ್ಲಾದಾಗ ಸೊ 7 ಗಂಟೆ ಮೇಲೆ ಆಗಿಬಿಡುತ್ತೆ. ಸೊ ಆದಷ್ಟು 7 ಗಂಟೆ ಒಳಗಡೆ ತಿನ್ನೋಕೆ ಟ್ರೈ ಮಾಡ್ತೀನಿ. ಸೊ ಹೊಟ್ಟೆ ಆವಾಗ ನೈಟ್ ಟೈಮಲ್ಲಿ 12 ಅವರ್ ಗ್ಯಾಪ್ ಇರೋದ್ರಿಂದ ಅವಾಗ ಸ್ವಲ್ಪ ಡೈಜೆಷನ್ಗೆಲ್ಲ ಕರೆಕ್ಟಾಗಿ ಆಗುತ್ತೆ. ಸೊ ಅವಾಗ ಫ್ಯಾಟ್ ಅನ್ನೋದು ಬೆಳೆಯಲ್ಲ. ಸೊ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ಇವತ್ತು ನಮ್ಮ ಮನೆ ದೋಸೆ ಮಾಡಿದ್ದಾರೆ ಮೇಡಮು, ದೋಸೆ ಆಗ್ತಾಯಿದ್ದಾಳೆ. ಸೊ ನೋಡಿ, ದೋಸೆ, ಟೊಮೆಟೊ ಚಟ್ನಿ, ಇದು ಪುದೀನ ಅಲ್ಲ ಕೊತ್ತಂಬರಿ ಚಟ್ನಿ, ದೋಸೆ. ಸೊ ತುಂಬ ದಿನ ಆಗ್ಬಿಟ್ಟಿತ್ತು ದೋಸೆ ಮಾಡಿ ನಮ್ಮ ಮನೇಲಿ. ಸೊ ಈ ಬಿಸಿಲಿಗೆ ಹೆಂಗಾಗ್ಬಿಡುತ್ತೆ ಅಂದರೆ ದೋಸೆ ಒಂದು 2-3 ತಿನ್ಬೋದು, ಜಾಸ್ತಿ ತಿನ್ಬಿಟ್ರೆ ಹೊಟ್ಟೆ ಉಬ್ಬಿಬಿಡುತ್ತೆ. ಈ ಬಿಸಿಲಿಗೆ ಜಾಸ್ತಿ ನೀರು ಕುಡಿಸ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಲೈಟಾಗಿ ಒಂದು 2-3 ದೋಸೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ನಾನು ಮೇಡಮ್ಮು ಮನೇಲಿ ಅಂದರೆ ಬೆಳಗ್ಗೆ ಟೈಮ್ ಇರೋದು. ಯಾಕಂದರೆ ಈ ನಡುವೆ ಒಂದು 3 ಮಂತ್ಸಿಂದ ಮೇಡಮ್ ಬೆಳಗ್ಗೆನೇ ಡ್ಯೂಟಿ ಇರುತ್ತೆ. ಸೊ ಇವತ್ತು ನಾಳೆ 2 ದಿನ ಒಳಗೆ ಸೆಕೆಂಡ್ ಹಾಕಿದ್ದಾರೆ. ಸೊ ಹಂಗಾಗಿ ಬೆಳಗ್ಗೆ ಇದ್ದರೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು, ಮನೇಲಿ ಅಲ್ಲೇ ಕೆಲಸ ಆಗುತ್ತೆ. ಈಗ ಬೆಳಗ್ಗೆ ಅವಳು ಕೆಲ್ಸಕ್ಕೆ ಹೋಗೋದು ನಮ್ಮ ಮನೇಲಿ ಮಧ್ಯಾಹ್ನ ಅನ್ನೋದು ಮಧ್ಯಾಹ್ನ ಹಿಂಗಾಗ್ಬಿಟ್ಟಿತ್ತು 3 ಮಂತ್ಸಿಂದ. ಹಂಗಿಲ್ಲ, 2 ದಿನ ಆರಾಮಾಗಿರ್ಬೋದು. ಬೆಳಗ್ಗೆ ಎದ್ದು ಹೋಗುವಂಥ ಟೆನ್ಷನ್ ಇರೋಲ್ಲ, ಆರಾಮಾಗಿ ನಿದ್ದೆ ಲೇಟಾಗಿ ಎದ್ದಿದ್ವಿ. ಚೆನ್ನಾಗಿದೆ ನೋಡಿ ಮೇಡಮ್, ಮಾಡಿ ಆಗ್ತದಾಳೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ನೋಡಿ ಮಾಡಿ ಆಗ್ತದಾಳೆ. ನಾನು ತಿಂತಾಯಿದ್ದೀನಿ, ಅವಳೇನೋ ತಿಂದಿಲ್ಲ. ಇವು ನಾರ್ಮಲಾಗಿ ದೋಸೆಗೆ ನೆನೆ ಹಾಕ್ಬೇಕಂದ್ರೆ ರೈಸು, ಉದ್ದಿನಬೇಳೆ, ಆಮೇಲೆ ಅದ್ರ ಜೊತೆ ಮತ್ತೇನು ಅನ್ನ ಮಾಡಿರೋಣ, ಅದ್ರ ಜೊತೆ ಹೆಸರುಬೇಳೆ ಹಾಕಿದ್ದಾರೆ. ಸೊ ಹೆಸರುಬೇಳೆ ಹಾಕೋದ್ರಿಂದ ಇದು ಬಂದು ದೋಸೆ ಗ್ರೀನ್ ಕಲರ್ ಆಗಿದೆ. ಹಂಗೆ ಅದಕ್ಕೂ ಹಿಂಗೆ ಸ್ವಲ್ಪ ಡಿಫ್ರೆನ್ಸ್. ಅದು ನಾರ್ಮಲ್ ದೋಸೆ ನಾರ್ಮಲ್ ಹೋಟೆಲ್ ಸಿಗೋ ಥರ ಇರುತ್ತೆ. ಬಟ್ ಇದು ಉದ್ದಿನಬೇಳೆ ಹೆಸರುಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟ್ ಹೊಡಿತಾರೆ. ಅದ್ರ ಜೊತೆ ಈ ಚಟ್ನಿ ಏನಿದೆಯಲ್ಲ, ಈ ಟೊಮೆಟೊ ಚಟ್ನಿಗಿಂತ ಈ ಕೊತ್ತಂಬರಿ ಚಟ್ನಿನೇ ಟೇಸ್ಟ್ ಆಗ್ತಾ ಇರೋದು. ಸೂಪರ್ ಆಗಿದೆ. ಜಾಸ್ತಿ ಇವಾಗ ನಾನು ಮಿನಿಮಮ್ ಒಂದು 6-7 ದೋಸೆ ತಿಂದೆ. ಸೊ ಇದೇ ದೋಸೆ ಹೊರಗಡೆ ಏನಾದರೂ 1 ದೋಸೆ 2 ದೋಸೆ ತಿನ್ನೋಷ್ಟರಲ್ಲಿ ಹೊಟ್ಟೆ ಉಬ್ಬಿಡುತ್ತೆ, ತಿನ್ನೋಕ್ಕೂ ಆಗೋಲ್ಲ. ಅಂದರೆ ಎಷ್ಟು ಯಾವ ಲೆವೆಲ್ಗೆ ಸೋಡಾ ಹಾಕ್ತಾರೆ ನೋಡಿ ಊಟದಲ್ಲಿ. ಆಮೇಲೆ ನಾವು ಕಂಪ್ನಿಯಲ್ಲಿ ಅಷ್ಟೇ ಸ್ವಲ್ಪ ಒಂದು ಇಷ್ಟೇ ರೈಸ್ ತಿನ್ನೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಮನೇಲಾದರೆ 2-3
ಸ್ಪೂನ್ ಅನ್ನ ತಿನ್ಬೋದು, ಅದು ಹೊಟ್ಟೆ ಉಬ್ಬಲ್ಲ. ಸೊ ಹಂಗಾಗಿ ಆದಷ್ಟು ಮನೆ ಊಟ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು. ಹೊರಗಡೆ ಊಟ ಕಡಿಮೆ ಮಾಡೋದು, ಹೊರಗಡೆ ಊಟ ಮಾಡಿನೇ ಹೊಟ್ಟೆ ಬಂದಿರೋದು. ಸೊ ಗೈಸ್ ಆಮೇಲೆ ನೈಟು ಇದೆ ನೋಡಿ ಸೆಲ್ಫಿ ಸ್ಟಿಕ್, ಇದು ನಾವು ತೊಗೊಂಡಿದ್ದು. ನಮ್ಮ ಹತ್ರ ಎಲ್ಲ ಇಲ್ಲ, ಫಸ್ಟ್ ಟೈಮ್ ತೊಗೊಂಡಿದ್ವಿ. ಸೊ ಓಕೆ, ಎಲ್ಲ ಹೊರಗಡೆ ಹೋದಾಗ ಯೂಸ್ ಆಗುತ್ತೆ, ಮನೇಲಿ ಹಾಕ್ಕೊಂಡು ಮಾಡ್ಬೋದು. ಸ್ವಲ್ಪ ಹಿಂಗೆ ಲೆಂತ್ ಹಿಡಿದಾಗ ಸ್ವಲ್ಪ ಕೈ ನಾವು ಬಿಟ್ಟರೆ ಚೆನ್ನಾಗಿದೆ ಅನ್ನೋ ಪ್ರಕಾರ. ಕಡಿಮೆನೇ ಇದು, ಜಾಸ್ತಿ ರೇಟ್ ಇಲ್ಲ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಲ್ಲಿವರೆಗೆ ಯಾರೆಲ್ಲ ನಾನು ನೋಡಿದ್ರೆ ಥ್ಯಾಂಕ್ ಯು. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗ್ತೀವಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್.